ಶಾಸ್ತ್ರ ಪುರಾಣಗಳಲ್ಲಿ ಈ ದಿನದ ಮಹತ್ವವನ್ನು ಅತ್ಯಂತ ವಿಸ್ತಾರವಾಗಿ ವರ್ಣನೆ ಮಾಡಿದ್ದಾರೆ. ನಮ್ಮ ರಾಷ್ಟ್ರೀಯ ಭಾಷೆಯಲ್ಲಿ ಹೇಳೋದಾದರೆ 3.5 ಮುಹೂರ್ತ ಅಂತ ಏನಿದೆ, ಆ 3 ಮುಹೂರ್ತಗಳು ಅಂತಹ 3 ಮುಹೂರ್ತಗಳಲ್ಲಿ ಇಂದಿನ ದಿನದ ಒಂದು ಮುಹೂರ್ತವೂ ಕೂಡ ಒಂದಾಗಿದೆ. ಈ ಶುಭ ದಿನದಂದು ಭಕ್ತಿ ಶ್ರದ್ಧೆಗಳಿಂದ ಒಳ್ಳೆಯ ಶುದ್ಧ ಮನಸ್ಸಿನಿಂದ ನಾವು ಸಂಕಲ್ಪಿಸಿದ ಎಲ್ಲ ಕಾರ್ಯಗಳು, ಭಗವತ್ ಸೇವಾ, ಗುರು ಸೇವಾ, ಸಮಾಜದ ಸೇವೆ ಮೊದಲಾದಂತಹ ಕಾರ್ಯಗಳೆಲ್ಲವೂ ಕೂಡ ಯಶಸ್ವಿಯಾಗಿ ಕೈಗೂಡಿ ಹರಿಗುರುಗಳ ಅನುಗ್ರಹವಾಗುತ್ತೆ ಎಂಬುದಾಗಿ ಸಾಮಾನ್ಯವಾಗಿ ಈ ದಿನದ ಮಹತ್ವವನ್ನು ಹೇಳೋದಾದರೆ, ಇಂತಹ ಪರಮ ಪವಿತ್ರವಾದ ದಿನದಂದು ನಮ್ಮ ಶ್ರೀಮಠದ ಲಾಗಾಯಿತು ನಡೆದು ಬಂದಂತಹ ಸಂಪ್ರದಾಯ ಪ್ರಕಾರವಾಗಿ ಮಠದ ಪೂರ್ವಿಕ ಗುರುಗಳ ತದಂತರ್ಯಾಮಿಯಾದಂತಹ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಮೂಲರಾಮದೇವರಿಗೆ ವಿಶೇಷವಾಗಿ ಗಂಧಲೇಪನಾದಿ ಕಾರ್ಯಕ್ರಮಗಳನ್ನು ಮತ್ತು ವಿಶೇಷ ಪಂಚಾಮೃತ, ವಿಶೇಷ ಪೂಜೆ ಇತ್ಯಾದಿಗಳನ್ನು ಆಚರಿಸ್ತಾ ಬಂದಿರತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ಶ್ರೀಮಠದ ಇತರ ಮೂಲ ಬೃಂದಾವನಗಳ ಸನ್ನಿಧಾನ, ಶಾಖಾ ಮಠಗಳ ಸನ್ನಿಧಾನ, ದೇಶದ ಉದ್ದದ ಬಲಕ್ಕೂ ಇರತಕ್ಕಂಥ ರಾಘವೇಂದ್ರ ಸ್ವಾಮಿಗಳವರ ಮೂಲ ಮೃತ್ತಿಕಾ ಬೃಂದಾವನ ಸನ್ನಿಧಾನಗಳಲ್ಲಿ ಮತ್ತು ಮುಖ್ಯವಾಗಿ ಮಂತ್ರಾಲಯ ಕ್ಷೇತ್ರದ ಮೂಲ ಬೃಂದಾವನ ಸನ್ನಿಧಾನದಲ್ಲಿ ಗುರುರಾಜರೇ ಮೊದಲಾದಂತಹ ಸಮಸ್ತ ಯತಿವೃಂದಕ್ಕೆ, ಅದೇ ರೀತಿಯಾಗಿ ಇಲ್ಲಿ ನೆಲೆಗೊಂಡಂತಹ ಹನುಮ ಭೀಮ ಮಧ್ವಾತ್ಮಕ ನಮ್ಮ ಮೂಲ ಗುರುಗಳ ಪ್ರತೀಕಕ್ಕೆ, ಅದೇ ರೀತಿಯಾಗಿ ಮನೋನಿಯಾಮಕರಾದಂತಹ ರುದ್ರದೇವರ ವಿಶೇಷವಾದಂತಹ ಸನ್ನಿಧಾನ, ನಾಗನ ಸನ್ನಿಧಾನ ಮತ್ತು ಇತರ ಸನ್ನಿಧಾನಗಳಲ್ಲಿ ಗಂಧಲೇಪನಾದಿ ಕಾರ್ಯಕ್ರಮವನ್ನು ಇಂದು ಆಚರಿಸ್ತಾ ಇದ್ದೇವೆ. ಇದಕ್ಕೆ ನಮ್ಮ ಶ್ರೀಮಠದ ಶಿಷ್ಯರು, ಭಕ್ತರು ಎಲ್ಲರೂ ಕೂಡ ಹನುಮನ ಧನಗಳಿಂದ ಸೇವೆಯನ್ನು ಸಲ್ಲಿಸಿದ್ದಾರೆ. ಭಕ್ತಾದಿಗಳು ಈ ಗಂಧಲೇಪನದ ಸಮರ್ಪಣಾ ಸೇವೆಯಾಗಿ ಸಾವಿರಾರು ಜನ ಇದಕ್ಕೆ ತಮ್ಮ ಸೇವೆಯನ್ನ ನೋಂದಾಯಿಸುವ ಮೂಲಕವಾಗಿ ಭಕ್ತಿ ಶ್ರದ್ಧೆಗಳ ಸೇವೆಯನ್ನು ಸಲ್ಲಿಸಿದ್ದಾರೆ. ಅನೇಕ ಜನ ಭಕ್ತಾದಿಗಳು ಗಂಧದ ಕೊರಡು, ಸುಗಂಧ ದ್ರವ್ಯ, ಅದಕ್ಕೆ ಬೇಕಾದಂತಹ ಕೇಸರಿ, ಪಚ್ಚಕರ್ಪೂರ ಇವುಗಳನ್ನು ಸಮರ್ಪಿಸುವ ಮೂಲಕ ಸೇವೆಯನ್ನು ಸಲ್ಲಿಸಿದ್ದಾರೆ. ಅನೇಕ ನಮ್ಮ ಶ್ರೀಮಠದ ಸಿಬ್ಬಂದಿ, ಅರ್ಚಕ ವೃಂದ, ಅದೇ ರೀತಿಯಾಗಿ ಶ್ರೀಮಠದ ಶಿಕ್ಷರು, ಭಕ್ತರು ಆದಂತಹ ಸದಾಚಾರಿಗಳಾದ ಅನೇಕ ಜನ ಈ ಗಂಧವನ್ನು ಅರೆದು ಸಿದ್ಧಪಡಿಸುವಂತಹ ವಿಷಯದಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಜೊತೆಗೆ ಇಂದು ಈ ಗಂಧಲೇಪನದ ಕಾರ್ಯಕ್ರಮದ ಅಂಗವಾಗಿ ಗಂಧವನ್ನು ಅರೆದು ಅದಕ್ಕೆ ಬೇಕಾದ ಸುಗಂಧ ದ್ರವ್ಯಗಳನ್ನು, ಪಚ್ಚಕರ್ಪೂರ, ಕೇಸರಿ, ಸುವಾಸನೆ ಮತ್ತು ಮೊದಲಾದಂತಹ ದ್ರವ್ಯಗಳನ್ನು ಶಾಸ್ತ್ರೋಕ್ತವಾಗಿ ಸಂಪ್ರದಾಯ ಪ್ರಕಾರವಾಗಿ ಅದಕ್ಕೆಲ್ಲ ಮೇಲನವನ್ನು ಮಾಡಿ ಗುರುರಾಜರ ಪ್ರಾಕಾರದಲ್ಲಿ ಹರಿಗುರುಗಳ ಸ್ತೋತ್ರಗಳನ್ನು ಪಠನ ಮಾಡುವ ಮೂಲಕ, ವೇದ ಪಾರಾಯಣ ಮಾಡುವ ಮೂಲಕ ನಾವು ಇಲ್ಲಿ ತಂದು ಗುರುರಾಜರ ಸಮ್ಮುಖದಲ್ಲಿ ಸಮರ್ಪಿಸಿದ್ದೇವೆ. ಈ ಒಂದು ಸೇವೆಯಿಂದ ಹರಿಗುರುಗಳು ಪ್ರೀತರಾಗಿ ಸಮಸ್ತ ಲೋಕಕ್ಕೆ, ವಿಶೇಷವಾಗಿ ಸಜ್ಜನ ವೃಂದಕ್ಕೆ ಎಲ್ಲ ರೀತಿಯಾಗಿ ಅನುಗ್ರಹಿಸಲಿ. ದೇಶದಲ್ಲಿ ಶಾಂತಿ, ಧರ್ಮ ಇವು ನೆಲೆಗೊಳ್ಳಲಿ. ಸಕಾಲದಲ್ಲಿ ಮಳೆ ಬೆಳೆಗಳಾಗಲಿ, ಎಲ್ಲರೂ ಸುಖಿಗಳಾಗಿ ಧರ್ಮಶ್ರದ್ಧೆ ಉಳ್ಳವರಾಗಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ಇದಕ್ಕೆ ಸೇವಾಕರ್ತರು ಉದಾರವಾಗಿ ತಮ್ಮ ಸೇವೆಗಳನ್ನು ಸಲ್ಲಿಸಿದ್ದಾರೆ. ಸುಮಾರಾಗಿ 15,000ಕ್ಕೂ ಮಿಗಿಲಾದಂತಹ ಸೇವಾಕರ್ತರು, 20,000 ಸೇವಾಕರ್ತರುಗಳು ತಮ್ಮ ಸೇವೆಯನ್ನು ಆನ್ಲೈನ್ ಮೂಲಕವಾಗಿ, ಆಫ್ಲೈನ್ ಮೂಲಕವಾಗಿ ಹೊಂದಿಸಿಕೊಂಡು ಸುಮಾರು 1 ಕೋಟಿ ರೂಪಾಯಿಯ ಆದಾಯ ಅಥವಾ ಸೇವಾರೂಪವಾಗಿ ಶ್ರೀಮಠದ ಬೊಕ್ಕಸಕ್ಕೆ ಇದು ಸಂದಣೆಯಾಗಿದೆ. ಇದೆಲ್ಲವೂ ಕೂಡ ಹರಿಗುರುಗಳ ಮೂಲಕವಾಗಿ ಭಗವಂತನಿಗೆ, ಗುರುಗಳ ಮೂಲಕವಾಗಿ ಭಗವಂತನಿಗೆ ಸಮರ್ಪಿತವಾಗಲಿ ಎಂಬುದಾಗಿ ಹೇಳ್ತಾ, ವಿಶೇಷವಾಗಿ ನಮ್ಮ ಪೂರ್ವ ಪೀಠಾಧಿಪತಿಗಳ ಕಾಲದಲ್ಲಿ ಶ್ರೀ ಸುಯಮೀಂದ್ರ ತೀರ್ಥ ಶ್ರೀಪಾದಗಳವರ ಕಾಲದಲ್ಲಿ ಇದಕ್ಕೊಂದು ಹೊಸ ಆಯಾಮವನ್ನು ನೀಡಿ, ಅವರ ಒಂದು ಕಾಲದಿಂದ ಇನ್ನೂ ಹೆಚ್ಚಿನ ವೈಭವ ಮತ್ತು ವಿಸ್ತಾರವನ್ನು ಈ ಗಂಧಲೇಪನದ ಕಾರ್ಯಕ್ರಮವು ಕಂಡಿತು. ಅವರ ಕಾಲದಲ್ಲಿ ಮಠದ ವಿದ್ವಾಂಸರು,
ಸರಸ್ವತಿ ಕಂಠಾಭರಣರು ಆದಂತಹ ನಮ್ಮ ಕಲಿಯುಗ ಕಲ್ಪತರು ಮೊದಲಾದ ಗ್ರಂಥಗಳನ್ನು ಸಮಾಜಕ್ಕೆ ರಾಯರ ಚರಿತ್ರಾರೂಪವಾಗಿ ನೀಡಿದಂತಹ ರಾಜಾ ಗುರುರಾಜಾಚಾರ್ಯರ ಒಂದು ಅಪಮೃತ್ಯುವ ಸಂದರ್ಭವಾಗಿ ಅದನ್ನು ಹರಿಗುರುಗಳಲ್ಲಿ ಪ್ರಾರ್ಥಿಸಿಕೊಂಡಾಗ ಅವರಿಗೆ ಸ್ವಪ್ನ ಸೂಚನೆಯಂತೆ ಅಪಮೃತ್ಯು ಪರಿಹಾರ ಮಾಡಿ ಸುವರ್ಣ ಕವಚದ ನಿರ್ಮಾಣವನ್ನ ಅಂದಿನ ಕಾಲದ ಶ್ರೀವೇಂದ್ರ ತೀರ್ಥ ಶ್ರೀಪಾದಂಗಳವರು ಸಂಕಲ್ಪಿಸಿದಾಗ ದೇಶಕಾಲ ಪರಿಸ್ಥಿತಿಗಳನ್ನು ಅನುಸರಿಸಿ ಸುವರ್ಣ ಕವಚವನ್ನು ಸಕಾಲದಲ್ಲಿ ಸಮರ್ಪಣೆ ಮಾಡಲಿಕ್ಕೆ ಆಗದೇ ಇದ್ದಾಗ ಗುರುಗಳಲ್ಲಿ ಕ್ಷಮೆಯನ್ನು ಯಾಚಿಸಿ ಪ್ರಾರ್ಥಿಸಿದಾಗ ಗುರುಗಳ ಸೂಚನೆಯಂತೆ ವಿಶೇಷವಾಗಿ ಈ ದಿನದಂದು ಗಂಧಲೆ ಪರ್ವವನ್ನು ವಿಸ್ತಾರಗೊಳಿಸಬೇಕು ಎಂಬುದಾಗಿ ಸೂಚನೆಯನ್ನು ನೀಡಿದರು. ಆ ಒಂದು ಹಿನ್ನೆಲೆಯಲ್ಲಿ ಅಂದಿನಿಂದ ಇನ್ನೂ ಹೆಚ್ಚಿನ ಪ್ರಮಾಣದ ವಿಸ್ತಾರವಾದ ಕಾರ್ಯಕ್ರಮವನ್ನು ಹೊಂದಿ ಹಾಗಾಯಿತು ನಡೆದುಕೊಂಡು ಬಂದಿದೆ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದಕ್ಕೆ ಹೆಚ್ಚಿನ ಈ ಗಂಧಲೆ ಪರ್ವದ ಒಂದು ಹೊಸ ಆಯಾಮವನ್ನು ನೀಡಿದಂತಹವರು ನಮ್ಮ ಪರಮ ಪೂಜ್ಯ ನಮ್ಮ ಪರಮೇಶ್ವರ ಗುರುಗಳಾದಂತಹ ದೇವೇಂದ್ರ ತೀರ್ಥ ಶ್ರೀಪಾದಂಗಳವರು. ಅದೇ ಅವರ ಆಜ್ಞೆಯ ಪ್ರಕಾರವಾಗಿ ರಾಜಾ ಗುರುರಾಜಾಚಾರ್ಯ ಮೊದಲಾದಂತಹ ಮಠದ ಪ್ರಮುಖರೆಲ್ಲರೂ ಕೂಡ ಅದಕ್ಕೆ ವಿಶೇಷವಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಆ ವಿಷಯವನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸಿ ಎಲ್ಲರಿಗೂ ಕೂಡ ಹರಿಗುರುಗಳು ಅನುಗ್ರಹಿಸಲಿ ಅಂತ ಪ್ರಾರ್ಥಿಸಿದ ನಮ್ಮ ಶ್ರೀಮಠದ ಸಿಬ್ಬಂದಿಗಳು, ಅದೇ ರೀತಿಯಾಗಿ ಭಕ್ತಾದಿಗಳು ಎಲ್ಲರೂ ಕೂಡ ಇದಕ್ಕೆ ಸೇವೆಯನ್ನು ಸಲ್ಲಿಸಿದ್ದಾರೆ. ಎಲ್ಲರನ್ನು ಅಭಿನಂದಿಸಿ ಎಲ್ಲರಿಗೂ ಶುಭವನ್ನು ಕೋರುತ್ತಾ ಇದನ್ನು ಭಗವಂತನಿಗೆ ಸಮರ್ಪಿಸ್ತಾ ಇದ್ದೇವೆ.